ಪಾರ್ಸಿಯವರು ಅದಕ್ಕೆ ಸಕ್ಕರೆ ಹಾಕ್ತಾರೆ, ಹಾಕ್ಬಿಟ್ಟು ಹೇಳ್ತಾರೆ, ನೋಡಿ ಏನಿದು ಅಂತ, ನೀವು ಹಾಲು ಕೊಟ್ಟಿದ್ದೀರಿ, ನಾನು ಸಕ್ಕರೆ ಹಾಕ್ತೀನಿ, ಏನಿದರ ಅರ್ಥ? ಬೇರೆ ಏನಿಲ್ಲ, ಹಾಲಿನಂಥ ಭಾರತದ ನಿಮ್ಮ ಮನಸ್ಸಿಗೆ ನಾವು ಪಾರ್ಸಿಯವರಲ್ಲಿ ಏನು ಕೊಡ್ತೀರಿ ಅಂದರೆ, ನಿಮ್ಮ ವಿದ್ಯೆಯನ್ನು ನೀವು ಕಲಿಯೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹಾಲಿಗೆ ಸಕ್ಕರೆಯಂತೆ ಸಂಸ್ಕೃತಿಗೆ ನಾವು ಬೆರೆತುಕೊಳ್ತೀವಿ ಅಂತಕ್ಕಂಥದ್ದನ್ನು ಕೊಡ್ತಿದ್ದೀನಿ ಅಂತ ಹೇಳಿ ಒಂದು ಅರ್ಥವನ್ನು ಕೊಡ್ತಾರೆ. ಎಷ್ಟು ಅದ್ಭುತವಾಗಿದೆ ಈ ಒಂದು ಕಲ್ಪನೆ. ಹಾಲಿನಂಥ ಭಾರತ ದೇಶ ನಿಮ್ಮ ಮನಸ್ಸಿಗೆ, ಪಾರ್ಸಿಗಳಾದ ನಾವು ಈ ದೇಶಕ್ಕೆ ಸಕ್ಕರೆಯಂತೆ ಬೆರೆತುಕೊಳ್ಳುತ್ತೇವೆ, ಪ್ರತ್ಯೇಕತೆಯನ್ನು ಕೇಳುವುದಿಲ್ಲ. ಇಂಥ ಒಂದು ಸಂಸ್ಕೃತಿಯನ್ನು ನಮ್ಮ ದೇಶ ನಮಗೆ ಕೊಟ್ಟಿರ್ತಕ್ಕಂತಹ ಕವಿಗಳಲ್ಲಿ ಮುದ್ದುರಾಮನ ಮನಸ್ಸಿನಲ್ಲಿ ಅದಕ್ಕೆ ಅವರು ಹೇಳ್ತಾರೆ, ನಾ ಬರದೆ ಅಂದ್ಬಿಡಿ. ಆದರೆ ಇವತ್ತು ನಮ್ಮ ಕವಿಗಳನ್ನು ತಮಾಷೆಯಾದ ಮಾತು ದುಡ್ಡಿ ಹೇಳ್ತಾರೆ. ಇವತ್ತು ಬಡಬಡಗರು ಹಾಗಿರ್ತಾರೆ. ವಿಮರ್ಶಕ ದಂಪತಿಗಳ ಕವಿಯನ್ನು ಕೇಳಿದರು, ಕವಿ ನಿನ್ನ ಕೃತಿಗೆ ಸ್ಫೂರ್ತಿ ನಿನ್ನ ಮಡದಿಯೇ, ಇದು ದೇವನೊಲಿಸಿದ ಅಂತ ಅಲ್ಲಿ ಹೇಳಿದ್ರೆ, ಇವತ್ತು ಕೇಳ್ತಾರೆ ಕವಿ ನಿನ್ನ ಕೃತಿಗೆ ಸ್ಫೂರ್ತಿ ನಿನ್ನ ಮಡದಿಯೇ, ನಿನ್ನ ಮಡದಿಯೇ ಒಡನೆ ಕವಿ ಅಲ್ಲ, ಹೌದೌದು ನಿನ್ನ ಮಡದಿಯೇ. ಆ ಬರಹಕ್ಕೂ ಈ ಬರಹಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕಾಗಿ ಇಂಥ ಒಂದು ಓದುವಾಗ ಒಂದು ಕುಮಾರವ್ಯಾಸ, ಕನಕ ಇಂಥವೆಲ್ಲ ಒಂದೊಂದು ಪದ್ಯಗಳನ್ನು ಹೇಳ್ಕೊಂಡು ಸಾಕು. ನೆನ್ನೆ ತೆಗೆದೆ ನಾನು, ಭಾಳ ಖುಷಿಯಾಗುತ್ತೆ ನನಗೆ. ಅಂದಕ ನನಜನ ಕಂದನ ತಂದೆಯ ಕೊಂದನ ಶಿರದಲ್ಲಿ ನಿಂದವನ ಚಂದನೆ ಪಡೆದ ನಂದನೆಗಳ ನನಗಿಂದ ಧರಿಸಿದ ಮುಕುಂದನಿಗೆ ಮಂಗಳಂ ಜಯ ಮಂಗಳಂ. ಒಂದಾದರೂ ಒತ್ತಕ್ಷರ ಇದೆ ನೋಡಿ ಕನಕದಾಸ ಹೇಳಿರ್ತಕ್ಕಂಥ ಒಂದು ಉಡುಪುಗಳು. ಅದರ ಜೊತೆಯಲ್ಲಿ ನೀವು ಗಮಕಿಗಳು ಬಹಳ ದೊಡ್ಡವರಿದ್ದೀರಿ. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜಬಲದಿ ಕಾದಿ ಗೆಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಬದುಗಿನ ವೀರನಾರಾಯಣ. ಒಂದು ಗಣಪತಿಗೆ ನೀವು ಕೇಳಿ ಅಕ್ಷರಗಳು ಹೆಂಗೆ ಕೊಡ್ತಾರೆ, ಗಗ ಗಿಗಿ ಕುಕು ಗಿಗೆ ಗೈ ಕುಕೋ ಗಮ್ ಗಹ. ವಸಂತ ಭಾರದ್ವಾಜ್ ಮಾಡ್ತಾರೆ, ಗ ಗರಿಕೆ ಒಲಿಮೆಯ ಸ್ವಾಮಿ, ಗ ಗಾನ ನಾಟ್ಯ ಪ್ರೇಮಿ, ಗಿ ಗಿರಿಜಾತ್ಮ ಸಂಭವನೆ, ಗಿ ಗೀರ್ವಾಣ ವಂದಿತನೆ, ಗೋ ಗುರು ನೀನೆ, ಗೋ ಗೂಢ ವಿದ್ಯಾ ವಿಶಾರದ, ಗೃಹ ಭಿಕ್ಷಗೃಹ ನಿವಾಸ, ಶರಣು ಶರಣು, ಗೆ ಗೆರಸ ಕಿವಿಯವನೆಂದು, ಗೆ ಗೇಲಿ ಗೈ ಗೈಯನು ದೇವ, ಗೋ ಗೊರವ ನಾನಿಹೆ, ಗೋ ಗೋಳು ಪರಿಹರಿಸಯ್ಯ, ಗೌ ಮರಗೋತಮಾದಿವೇತ, ಗಂ ಗಂಭೀರ, ಗಹ ಗಣಪತಿಯೇ ಜಯತು ಜಯತು. ವ್ಯಾಕರಣತೆಯಲ್ಲಿ ಗಾಯಿಂದ ಗಹವರೆಗೆ ನೋಡೋದನ್ನು ಬರೆದು ಕೊಡ್ತಾರೆ. ವಿರಾಟ ನಗರದ ಅರಸನ ಅರಸಿಯ ಅನುಜನ ಕತ್ತದಲ್ಲಿ ಗುದ್ದಿದವನ ಅಣ್ಣನ ಪಿತನ, ಅದರಲ್ಲಿಯೂ ಕೂಡ ಅಣ್ಣನ ಪಿತನ ಡ್ರೈವರಿನ, ಆ ಡ್ರೈವರಿನ ಹೆಂಡತಿಗೆ ನಾರ್ಮಲ್ ಹೆರಿಗೆ ಆಯಿತು. ಕನ್ನಡದಲ್ಲಿ ಎಂತೆಂಥ ಬರವಣಿಗೆ ಇದೆ. ವಿರಾಟ ನಗರದ ಅರಸನ ಅರಸಿಯ ಅನುಜನ ಕತ್ತದಲ್ಲಿ ಗುದ್ದಿದವನ ಅಣ್ಣನ ಪಿತನ ಡ್ರೈವರಿನ ಹೆಂಡತಿಗೆ ನಾರ್ಮಲ್ ಹೆರಿಗೆ ಆಯಿತು. ಎಷ್ಟು ಸೊಗಸಾಗಿದೆ, ಎಷ್ಟು ಚೆನ್ನಾಗಿದೆ. ವಿರಾಟ ನಗರ, ಅದರ ಅರಸ ವಿರಾಟ ಪುರುಷ, ಅವನ ಅರಸಿ ಸುದೇಶ್ಯ, ಅವನ ಅನುಜ ತಮ್ಮ ಕೀಚಕ, ಕೀಚಕನ ಕತ್ತದಲ್ಲಿ ಗುದ್ದಿದವನ, ಅಂದರೆ ಗುದ್ದಿದವನು ಕೀಚಕನನೆಯ ಭೀಮನ, ಭೀಮನ ಅಣ್ಣನ, ಅಣ್ಣ ಯಾರು? ಧರ್ಮರಾಯ, ಧರ್ಮರಾಯನ ತಂದೆಯ ಪಿತನ ಅಂದರೆ ಯಮ, ಯಮನ ಡ್ರೈವರ್ ಕೋಣ, ಕೋಣನ ಹೆಂಡತಿ ಎಮ್ಮೆ ಕರು ಹಾಕಿತು. ನಮ್ಮ ಕನ್ನಡ ನಾಡಿನ ಕನ್ನಡ ಭಾಷೆಯ ಆ ಒಂದು ಸಾಹಿತ್ಯದ ನೋಡಿ. ಅಪ್ಪ ಹರಿಗಿಂಜ ಅವ್ವ ಮೈಕೆರಿಕಿ ಮಗಳು ಮಹಾಸುಂದರಿ. ನಮ್ಮ ಕನ್ನಡ ನಾಡಿನಲ್ಲಿ ಏನಮ್ಮ ಅದು ಅಂತ ಕೇಳಿದ್ರೆ, ಅಪ್ಪ ಹರಿಗಿಂಜ ಅವ್ವ ಮೈಕೆರಿಕಿ ಮಗಳು ಮಹಾಸುಂದರಿ. ಒಂದು ಹಣ್ಣಿಗೆ ಅಪ್ಪ ಹರಿಗಿಂಜ ಹಲಸಿನಣ್ಣು, ಅಪ್ಪ ಹರಿಗಿಂಜ ಮುಳ್ಳು, ಅಪ್ಪ ಯಾವತ್ತೂ ಹಣ್ಣು ಬಿಡ್ತಾನೆ. ಅಪ್ಪ ಹರಿಗಿಂಜ ಅವ್ವ ಮೈಕೆರಿಕಿ ಸ್ವಾಡೆ ಮಗಳು ಮಹಾಸುಂದರಿ ತೊಳೆ. ಅಪ್ಪ ಡಬಲ್ ಅಪ್ಪ ಅವ್ವ ಮೈಕೆರಿಕಿ ಮಗಳು ಮಹಾಸುಂದರಿ. ಇದು ಎರಡನೇದಾಗ್ತದೆ. ಏನದು ಅಂದರೆ ಅಪ್ಪ ಡಬಲ್ ಅಪ್ಪ ಕುಂಬಳಕಾಯಿ, ಅವ್ವ ಮೈಕೆರಿಕಿ ಹೀರೆಕಾಯಿ, ಮಗಳು ಮಹಾಸುಂದರಿ ಕೊತ್ತಂಬರಿ ಸೊಪ್ಪು. ಗಿಡ್ಡನೆ ಹೆಂಡತಿ ಲಬ್ಬನೆ ಗುದ್ದಿದ್ರೆ ಯಪ್ಪ ಯಪ್ಪ ಮನ್ಪೂರ ಮಕ್ಕಳು ಬೆಳ್ಳುಳ್ಳಿ. ಗೂಡನಾಗಿ ಕುಂತುಕೊಂಡು ನಾಡನೆಲ್ಲ ನೋಡ್ತದೆ. ಯಾವುದೇ ಗಿಣಿ ಕಣ್ಣು, ಬೆಟ್ಟ ಮೇಲೆ ಮೆಟ್ಟು, ಅದ್ರ ಮೇಲೆ ಗಿಡಿ, ಗಿಡಿ ಮೇಲೆ ಚಿಮಣಿ, ಚಿಮಣಿ ಮೇಲೆ ಬೆಟ್ಟ, ಬೆಟ್ಟದ ಮೇಲೆ ಕಾಡು, ಕಾಡು ಮಧ್ಯೆ ದಾರಿ ಮಧ್ಯೆ ಕೋಣ ಅಂತ ನೆನೆಸಿ ಮಕ್ಕಳಿಗೆ ಪಾಠ ಮಾಡ್ತಿದ್ರು. ಫೇಸ್ ಈಸ್ ಎನ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಡೊನೇಷನ್ ಕೊಟ್ಟು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಪಡ್ಕೊಳ್ತಾರಲ್ಲ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಮುಖದಲ್ಲಿರುವಂಥದ್ದನ್ನು ನೋಡಿ, ಮೆಟ್ಲ ಮೇಲೆ ಮೆಟ್ಟು ತುಟಿ, ಅದರ ಮೇಲೆ ಗಿಡಿ ಹೋಗು, ಅದರ ಮೇಲೆ ಚಿಮಣಿ ಕಣ್ಣು, ಅದರ ಮೇಲೆ ಬೆಟ್ಟ ಹಣೆ, ಅದರ ಮೇಲೆ ಕಾಡು ಕದೆ, ಅದರ ಮೇಲೆ ರಸ್ತೆ ಬೈಕರೆ, ಅದರ ಮೇಲೆ ಕೋಣ. ಹೇನು ಹೇನು ಅನ್ನೋದಕ್ಕೆ
ನೋಡಲಿಕ್ಕೆ ನಮ್ಮ ಕನ್ನಡ ನಾಡಿನಲ್ಲಿ ಇಟ್ಟೊಂದು ಅಂಗೈಗಳ ಗದ್ದೆ, ಮುತ್ತಿನ ರಾಶಿ, 500 ಜಗಳ, ಇಬ್ಬರು ಕುಂತು ನೋಡ್ತವ್ರೆ, ಇಬ್ಬರು ಹೊಂಟವ್ರೆ. ನನ್ನ ಮಕ್ಕಳು 10 ಮ್ಯಾಕೆ ಹೊಡೆದಾಡ್ತಾರೆ. ಒಬ್ಬನ ಮಗ ಹೊಡ್ಕೊಂಡದ. ಅವ್ನು ಹಂಗಿದ್ರೆ ಯಾವ ಬರ್ಕಂತಾಳೆ ಸ್ವಾಮಿ, ನಾಗೇನು ಇಟ್ಕೊತಾಳೆ. ಯಾವುದು ಊಟ, ಅಂಗೈಗಳ ಗದ್ದೆ, ತಟ್ಟೆ, ಮುತ್ತಿನ ರಾಶಿ, ಅನ್ನ ಬಳಸಿರೋ ಪದ ನೋಡಿ, ಮುತ್ತಿನ ರಾಶಿ. ನಮ್ಮ ಊಟ ಬಳಸಿದ್ರೆ ಐ ಡೋಂಟ್ ವಾಂಟ್ ರೈಸ್ ಅಂತ ಇಷ್ಟು ಬೇರೆ ಶಿಲಾ ಬಾಲಕ್ಕೆ ಇರ್ತಾರ ಹಿಂಗೆ ಮಾಡಿ ತೋರಿಸ್ತದೆ. ಅದನ್ನು ಹೇಳ್ತಾರೆ ಅಂಗೈಗಳ ಗದ್ದೆ, ತಟ್ಟೆ, ಮುತ್ತಿನ ರಾಶಿ, ಅನ್ನ, 500 ಜಗಳ, 5 ಬೆರಳು, ಇಬ್ಬರೇ ಕುಂತು ನೋಡ್ತವ್ರೆ ಕಣ್ಣು, ಇಬ್ಬರು ಹೊಂಟವ್ರೆ ಕಾಲು, ಇಬ್ಬರು ಹಿಡ್ಕೊಂಡವ್ರೆ ಕೈ, 10 ಮ್ಯಾಕೆ 2 ಜನ ಹೊಡೆದಾಡ್ತಾರೆ. ಹಲ್ಲು, ಒಬ್ಬನ ಮಗ ಹೊಡ್ಕೊಂಡೋಗ. ನಾಲ್ಗೆ ಒಂದು ನಿಯತ್ತಾಗಿ ಇಟ್ಕೊಂಡ್ರೆ ನನ್ನ ಮಗನೇ ಎಲ್ಲಿ ಬೇಕಾದ್ರೂ ಓದ್ಕೊಂಡು ಬದುಕ್ತೀಯ ಅನ್ನುವ ಒಂದು ಬರವಣಿಗೆಯಲ್ಲಿ ಇರ್ತಕ್ಕಂಥ ಸಾಹಿತ್ಯಕ್ಕೆ ಕೊಟ್ಟಂತಹ ಒಂದು ಮಾತು. ಇಂತಹ ಒಂದು ಸಾಹಿತ್ಯಗಳನ್ನು ಅವಲೋಕಿಸುವಾಗ ಮುಂದಿನ ಪತ್ರಿಕೆಯಲ್ಲಿ ಅನ್ನದನ್ನೇ ಅವರು ಹೇಳಿದಂತಹ ಡಿವಿಜಿಯವರ ಮಾತಿಗೆ ಶ್ರೀನಿವಾಸ ಶೆಟ್ಟಿ ಬಾಯಲಿಕ್ಕೆ ಜ್ಞಾನ ಅಂತ ಹೇಳುವಂಥದ್ದು ಫಲಿತವಾದ ಚಾಕು ಇದ್ದ ಹಾಗೆ. ಗಂಡನಮ್ಮ ಹೇಳಿದಾಗ ಅದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು ಅಂತ ಒಂದು ಇದು ಪಾಂಡಿತ್ಯದ ತಾಕತ್ತೇನು ಅಂತ ಹೇಳೋದನ್ನ ನಮ್ಮೊಂದು ಪದ್ಯ ಇದೆ. ದೊಡ್ಡ ಪದಕ್ಕೆ ಹೋಗ್ತೇನೆ. ಮಾವನ ಮನೆವಾದ ತುಚ್ಛವೆಂದೆನ ಬೇಡ, ಮಾವನ ಮನೆವಾದ ತುಚ್ಛವೆಂದೆನ ಬೇಡ, ದೇವಗಳ ಮನೆ ಬರು ಮಾದರಿ ಉಂಟು. ಕಾವ ಹರಿಯಾವಾಸ ಕ್ಷೀರಸಾಗರದೊಳಗೆ, ಕಾವ ಹರಿಯಾವಾಸ ಕ್ಷೀರಸಾಗರದೊಳಗೆ, ಶಿವತಾನು ಹಿಮಪುರಿಯೊಳ್ ಶ್ರೀನಿವಾಸ. ನೋಡಿ, ಪಾಂಡಿತ್ಯದ ಪದದಿಂದ ಹೇಳಿದ್ರಂತೆ ಮಾವನ ಮನೆಯಲ್ಲೇ ಸೆಟ್ಲ್ ಆಗಿರುವಂತ ಅಳಿಯಂದ್ರು ನಾವ್ ಯಾಕಲ್ಲೇ ಇದೀವಿ ಅಂತಂದ್ರೆ ನಮ್ ದೊಡ್ಡ ದೇವರುಗಳೇ ನಮ್ಗೆ ಮಾದರಿಯಪ್ಪ. ನಮ್ ದೇವರು ವಿಷ್ಣು ಭಗವಂತ ಎಲ್ಲಿದ್ದಾನೆ? ಕ್ಷೀರಸಾಗರದಲ್ಲಿ ಇದ್ದಾನೆ. ಕ್ಷೀರಸಾಗರ ಲಕ್ಷ್ಮಿ ಯಾರ ಮಗಳು? ಸಮುದ್ರರಾಜನ ಮಗಳು. ಅದಕ್ಕೆ ಅಲ್ಲೋಗಿ ಸೆಟ್ಲ್ ಆಗಿದ್ದಾರೆ. ಅದಕ್ಕೆ ನಾನು ಮಾವನ್ ಮನೆಯಲ್ಲಿ. ಇನ್ನು ನಮ್ಮ ಇನ್ನೊಬ್ರು ಹರಿಯ ಕಥೆ ಹೀಗಾದ್ರೆ ಹರದೇನು? ಹರ ತಾನು ಹಿಮಪುರಿಯೊಳ್ ಅಂದ್ರೆ ಹಿಮವಂತನ ಮಗಳಾದಂತ ಪಾರ್ವತಿಯನ್ನ ಮದುವೆ ಆಗಿದ್ದಾನೆ, ಹೋಗಿ ಹಿಮಾಲಯದಲ್ಲೇ ಸೆಟ್ಲ್ ಆಗಿದ್ದಾನೆ. ಸೊ ದೊಡ್ಡ ದೇವರುಗಳೇ ನಮಗೆ ಮಾದರಿಯಾಗಿ ಮಾವನ ಮನೆಯಲ್ಲಿರುವಾಗ ನಾವ್ಯಾಕೆ ಹೊರಗಿರ್ಬೇಕು? ನಾವು ಮಾವನ ಮನೆಯಲ್ಲಿ ಇರ್ತೇವೆ. ಇದು ಪಾಂಡಿತ್ಯದ ತಾಕತ್ತು. ಇದನ್ನ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಪದ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ. ಮದುವೆ ಅಂತ ಹೇಳುವಂತಹದ್ದು ಷೋಡಶ ಸಂಸ್ಕಾರಗಳಲ್ಲಿ ಒಂದು ಅಂತ ನಮ್ಮ ಪುರಾತನ ಹೇಳಿದೆ. ಇನ್ನು ಮದುವೆ, ದಾಂಪತ್ಯ, ಮಕ್ಕಳು ಯಾಕೆ ಬೇಕು? ನಪುತ್ರಸ್ಯ ಗತಿರ್ ನಾಸ್ತಿ, ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ ಅನ್ನುವಂತ ಒಂದು ಕಲ್ಪನೆ ನಮ್ಮಲ್ಲಿದೆ. ಹಾಗಾಗಿ ಮಕ್ಕಳು ಬೇಕು. ಒಟ್ಟಾರೆ ಸಂಸಾರ ಸುಖಕ್ಕೆ ಮನುಷ್ಯ ಹಾತೊರಿತಾನೆ. ಅಂತಹ ಸಂಸಾರ ಸುಖಕ್ಕೆ ಹಾತೊರೆದಾಗ ಡಿವಿಜಿ ಅವ್ರು ಹೇಳ್ತಾರೆ, ಸ್ವಲ್ಪ ಕಂಡುಬಿಟ್ಟು ನೋಡು, ಸಂಸಾರ ಸುಖ ಹತ್ರಕ್ಕೆ ಹೋಗ್ತಿದ್ಯಲ್ಲ, ಅದೇನ್ ಅನ್ಕೊಂಡಿದ್ಯಾ? ಅದೆಲ್ಲ ಕರ್ಮದ ಅವತಾರ. ಹರಿಮಿತ್ರ ಸತಿ ಪುತ್ರ ಬಂಧು ಬಳಗವದೆಲ್ಲ, ಹರಿಮಿತ್ರ ಸತಿ ಪುತ್ರ ಬಂಧು ಬಳಗವದೆಲ್ಲ ಕರುಮದ ಅವತಾರಗಳು ಗುಣಲತೆಯ ಚಿಗುರೋ. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ, ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ, ಉರಿಮಾರಿಯಾದೀತು ಮಂಕುತಿಮ್ಮ, ಉರಿಮಾರಿಯಾದೀತು ಮಂಕುತಿಮ್ಮ. ಹರಿಮಿತ್ರ ಸತಿ ಪುತ್ರ ಒಂದು ಬಳಗವದೆಲ್ಲ ಧರ್ಮದ ಅವತಾರಗಳು. ನಾವು ಪಡೆಯುವಂತಹ ಹೆಂಡತಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣ ಇದ್ರಷ್ಟೇ ನನಗೆ ಅವಳು ಹೆಂಡತಿಯಾಗಿ ಬರ್ತಾಳೆ. ಅಥವಾ ಯಾವುದೋ ಒಂದು ಭೂಮಿಯನ್ನು ಕೊಳ್ಳುವಂತಹ ಋಣ, ಅಥವಾ ಒಂದು ಪಶು ಕೂಡ ನಮ್ಮ ಮನೆಯಲ್ಲಿ ಬರಬೇಕಾದ್ರೆ ಯಾವುದೋ ಜನ್ಮಾಂತರದ ಋಣ ಇದ್ರೆ ಮಾತ್ರ ಸಾಧ್ಯ. ಆಗಿರುವಾಗ ನನ್ನ ಹೆಂಡತಿ, ನನ್ನ ಮಕ್ಕಳು, ಯಾವುದೋ ಜೀವಗಳು ನಮ್ಮ ಮಕ್ಕಳಾಗಿ ಬರ್ತಾವೆ, ನಮ್ಮಿಂದ ಸೇವೆಯನ್ನು ಮಾಡ್ಕೋತಾವೆ. ಯಾಕೆ ಅಂತಂದ್ರೆ ಅಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದ ಯಾವುದೋ ಋಣದ ಶೇಷ ಉಳಿದುಕೊಂಡಿದೆ, ಅದನ್ನ ತೀರ್ಸ್ಕೊಡೋದಕ್ಕೆ ಅವ್ರು ಬರ್ತಾರೆ. ಅದಕ್ಕೆ ಹರಿಮಿತ್ರ ಸತಿಪುತ್ರ ಬಂದು ಸಕರೆಲ್ಲ ಕರುಮದ ಅವತಾರ ಗುಣರತೆಯ ಚಿಗುರು. ಅವರು ಆ ರೀತಿಯಾಗಿ ಹೇಳಿದರೆ ಇವತ್ತಿನ ಕಾಲದಲ್ಲಿ ದಾಂಪತ್ಯ ಜೀವನದಲ್ಲಿ ಹರಿಮಿತ್ರ ಸತಿಪುತ್ರ ಬಂದು ಸಕರೆಲ್ಲ ಅಂದರೆ ದಾಂಪತ್ಯ ಜನ ಪಾಪ ಹೆಂಡತಿಗೆ ಮಕ್ಕಳೆಲ್ಲ ಹೇಳಿಬಿಟ್ರೆ ಹೇಗಾಗುತ್ತೆ? ಇವತ್ತಿಗಾಗೋದಿಲ್ವಲ್ಲ. ಅದರ ಗಂಡ ಹೇಳುತ್ತಾನೆ ಅನ್ನೋದಕ್ಕೆ ನಿಮಗೆ ತಮಾಷೆಗೊಂದು ಮಾತಂದರೆ, ಗಂಡ ಹೆಂಡತಿ ಇಬ್ಬರು ಕಚೇರಿಗೆ ಒಂದು ಹೊರಡಬೇಕು. ಹೊರಡುವಾಗ ಎದುರುಗಡೆ ಮನೆ ಒಳಗಡೆ ಅವ್ರ ಗಂಡ ಹೆಂಡತಿ ಅವ್ರ ಚರ್ಯೆಯನ್ನು ಇವನು ಗಮನಿಸ್ತಾರೆ. ಇವಳು ಹೆಂಡತಿ ಏನು ಹೇಳ್ತಾರೆ ಅಂದರೆ, ರೀ
ನೀವು ಇದ್ದೀರಿ ದಂಡಪಿಂಡಿಗೆ, ಮದುವೆಯಾಗಿ 20 ವರ್ಷ ಏನು ಮಾಡಕ್ಕೆ ಮುಂಡಾಗ ಮುಸ್ತು ಆ ಎದುರು ಮನೇಲಿ ನೋಡಿ ಏನು ಅವ್ರು 25 ವರ್ಷ ಆಯಿತು ಅಂತ ಯಾಕೆ ನ್ಯಾಯ ಮಾಡಬೇಕು? ನನಗೆ 25 ವರ್ಷ ಆಯಿತು ಮದುವೆ ಆಗಿ, ನಾನು ನೋಡ್ತಾ ಇದ್ದೀನಿ ಕಿಟಕಿಲಿ ಅವನು ಹೊರಡುವಾಗ ಕಚೇರಿಗಳಂತ ಆಫೀಸ್ಗೆ ಹೋಗುವಾಗೆಲ್ಲ ಅವಳು ಎಷ್ಟು ಚೆನ್ನಾಗಿ ಮುದ್ದಾಡ್ತಾಳೆ, ಅವಳು ಎಷ್ಟು ಚೆನ್ನಾಗಿ ಮುದ್ದಾಡಿ ಕಳಿಸ್ತಾಳೆ. ನಿಮ್ಗೇನು ಬಂದಿದೆ ರೋಗ? ನಿಮ್ಗೇನು ಬಂದಿದೆ ರೋಗ? ಒಂದಿನವಾರು ನೀವು ಆ ಥರ ಮುದ್ದಾಡಿದ್ರೆ ನೀವು ಭಾಳ ಬುದ್ಧಿವಂತ. ನನಗೂ ಅವಳನ್ನ ಆ ಥರ ಮುದ್ದಾಡಬೇಕು ಅಂತ ಆಸೆ, ಅವ್ರ ಗಂಡ ಹೋಗ್ತಾನೋ ಇಲ್ವೋ ಈ ಪಾಕಡ ಬುದ್ಧಿ ಇರ್ತಾರೆ. ಅದರಿಂದ ನಮ್ಮನ್ನು ಬುದ್ಧರಾಮನ ಮನಸ್ಸಿನಲ್ಲಿ ಅದಕ್ಕೆ ಏನು ಮಾಡಿಬಿಟ್ರು ನಮ್ಮ KC ಶಿವಪ್ಪನವರು, ಹರಿಮಿತ್ರ ಸತಿ ಪುತ್ರ ಬಂಧು ಸಖರೆಲ್ಲ ಕರ್ಮದ ಅವತಾರ ಅನ್ನೋದಕ್ಕೆ ಅವರೊಂದು ಸಂಹಿತೆ ಹಾಕ್ಕೊಟ್ರು. ದೂರದಿರು ದುಡಕದಿರು, ಮನೆಗೆ ಹೆಂಡತಿ ಬಂದಾಗ ದೂರದಿರು ದುಡಕದಿರು, ಮುರುಟದಿರು ಮುನಿಯದಿರು, ಗಳಿಸು ನೀ ಒಲರಿಂದ ಲೋಕ ಸಂಪ್ರೀತಿ, ತೆಗಳಿದರೆ ಬರಿ ಕಲಹ ಕದಡಿದರೆ ಬರಿ ರಾಣಿ, ನಗೆಯಿಂದ ನೆಮ್ಮದಿಯೋ ಮುದ್ದು ರಾಮ. ಮನೆಗೆ ಹೆಂಡತಿ ಗಂಡ ಬರ್ತಿದ್ದಾಗೇ ಬನ್ನಿ ಅಂತ ಈ ಥರ ಕರಿಬಾರ್ದು, ಬನ್ನಿ ಅನ್ಬೇಕು. ಅವನು ಬನ್ನಿ ಅಂತ ಅವಳಂದ್ರೆ ಇವನು ಇಲ್ಲೇ ಬಿಡ್ಕೋಬೇಡ ಅಂತ ಅವನು ಹೀಗೆ ಅನ್ಬಾರ್ದು. ಅಯ್ಯೋ ನಿಮ್ಗೆ ಕಟ್ಕೊಂಡೆ, ಅಯ್ಯೋ ಹೊಡ್ಕೋಬೇಡ, ಈ ಶಬ್ದಗಳು ಬರಬಾರ್ದು. ಅದಕ್ಕೆ ನಿಮಗೆ ಗೊತ್ತಿದೆ, ಚಾಣಕ್ಯ ಒಂದು ಮಾತು ಹೇಳಿಬಿಟ್ಟ, ಏನಂತ? ಸಾನಂದಂ ಸದನಂ ಸುತಾಶ್ಚ ಸುದಯ ಕಾಂತಾ ಮನೋಹಾರಣಿ ಸನ್ಮಿತ್ರಂ ಸುತನಂ ಸ್ವಯೋಷಿತರತಿಶ್ಚ ಆಜ್ಞಾಪರ ಸೇವಕ ಪಾಂಡಿತ್ಯಂ ಪ್ರತಿದಿನಂ ಶಿವಪೂಜನಂ. ನಿಶ್ಚಯ ಪಾಂಡಿತ್ಯಂ ಪ್ರತಿದಿನಂ ಶಿವಪೂಜನಂ ಪೃಷ್ಠಾನ್ನ ಪಾನಂ ಗೃಹೆ ಸಾಧೋ ಸಂಗಮುಪಾಸತೆ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಅದು ಸಂಸ್ಕೃತದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಲೌಕಿಕದಲ್ಲಿ ಅದನ್ನು ಕೇಳ್ಕೊಳ್ಳಿ. ನನ್ನ ದೇವಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ, ಏತರಂತರ ಜನ ಬಂದಿದ್ರು, ಮಾತಾಡ್ತಿದ್ರು. ಇವರು ಹರಿಮಿತ್ರ ಸತಿಪುತ್ರ ಬಂಧು ಸಖರಲ್ಲ ಅಂತ ಏನು ಹೇಳಿದ್ರು, ನಾನು ಅದೇ ಥರ ಒಂದು ಪದ್ಯ ಹೇಳಿದ್ದೆ. ಒಲವಿರದ ಗೇಹದಲ್ಲಿ ಏನಿದ್ದರೇನಂತೆ ನೂರೊಳವೆ ಮಾಣಿಕ್ಯ ಎಲ್ಲ ಬರಿ ಮಣ್ಣು, ಮನಸ್ಸಿಗೊಪ್ಪದ ಸದನ ಸುಡಿ ಬಿಸಿಲ ಬೆಂಗಾಡು, ಬಿಸಿಲಿನಲ್ಲಿ ನೆರಳಾಗು ಮುದ್ದು ರಾಮ. ನಾನು ದೇವಸ್ಥಾನ ಬಂದು ಹೇಳ್ತಾ ಇದ್ದೆ, ಸಂಸಾರ ಅಂದರೆ 3 ಅಕ್ಷರ, ಸಂಬಂಧ ಸಂಗೀತ, ಸಾಂದ್ರ ಸಾಹಿತ್ಯ, ರಾಂದ್ರ ರಸಿಕತೆ ಅಂತ ಹೇಳ್ತಾ ಇದ್ದೆ. ಈ ತಳ್ಳೋ ಗಾಡಿ ಒಳಗೆ ವ್ಯಾಪಾರ ಮಾಡ್ಕೊಂಡು ಬರೋನು ಆ ದೇವಸ್ಥಾನದೊಳಗೆ ಬಂದ. ಆತ ಇಮಾಮ್ ಸಾಹಿ. ನಾನು ಗುಡಿಯೊಳಗಡೆ ಜನ ಹತ್ರ ಮಾತಾಡ್ತಾ ಇದ್ದೆ. ಅವ್ನು ಸೀದಾ ಒಳಗೆ ಬಂದವನು, ಅಲ್ಲಾದೇನ ಮೈನ ಕಾಲ ಕಡಮಮ್ಮ ಇದಕ್ಕೆ ಮಾತಾಯಿತು. ನಾನು ಮಾತಾಡ್ತಾ ನೀವು ಶುರು ಮಾಡ್ತಾ ಏನಪ್ಪ ಅಂದೆ. ಅಲ್ಲ ಬೇವರ್ಸಿಗೆ ಹೇಳಿದ್ರೆ ಕೇಳೋದಿಲ್ಲ, ನಿಮಗೆ ಹೇಳು. ಆ ಬೇವರ್ಸಿಗೆ ದೇವಸ್ಥಾನದಲ್ಲಿ ಇದ್ದವ್ರಿಗೆಲ್ಲ ಗಾಬರಿ ಆಗ್ಬಿಡ್ತು. ಇದೇನು ಬೇವರ್ಸಿದ್ದಾನೆ, ಕಣ್ಣೆ ನೋಡಿದ್ರೆ ದೇವಸ್ಥಾನದಲ್ಲಿ ಅಂತ. ಯಾಕಪ್ಪ ಅಂದರೆ ನಂದಿಕೆ ಸ್ವಾಮಿ ಭಾಳ ಕಷ್ಟ ಇದೆ. ಬಂದವ್ರಿಗೆ ನಿಮ್ದಿಕ್ಕೆ ಕಣ್ಣ ಮಾಮ ಯಾವಾಗಾದ್ರೂ ಸಿಗ್ತಾರೆ, ನಂಬಿಕೆಯಾಗಿ ಸಿಗ್ತಾರೆ. ನಂಬಿಕೆ ಹೊಟ್ಟೆಗೆ ಉಂಟು, ಅಲ್ಲದೇನೆ ಮೈನೇ ಕಾಲ. ಗಾಡಿ ಒಳಗೆ ವ್ಯಾಪಾರಕ್ಕೆ ಹೋಗೋದು, ಆ ಬೇವರ್ಸಿಗೆ ಹೇಳ್ಬೇಕು. ನಂಬಿಕೆ ಕೇಳ್ಕೊಂಡು ಹೋಗ್ತೀನಿ, ಆಮೇಲೆ ನಂದಿಕೆ ಹೇಳಿ ಕಣ್ಣ ಮಾಮ ನಂದಿಕೆ ಹೇಳಿ ಆ ಬೇವರ್ಸಿಗೆ ಹೇಳ್ಬೇಕು. ಅದು ಬಿಸಿಲಾಗೆ ನೆರಳಾಗಬೇಕು. ಅವಳು ಬೇವರ್ಸಿಗೆ ಹೇಳ್ಬೇಕು. ಯಾರು ಬೇವರ್ಸಿ ಅಂತಾನೆ? ಯಾವ ಕವಿತೆ ಅವಳಿಗೆ ಬೇವರ್ಸಿ ಪದ ನನಗೆ ಗೊತ್ತಿಲ್ಲ. ನೀವು ಬೇವರ್ಸಿದ್ರೆ ಏನು ಅಂತ ನಾನು ಅವ್ನಿಗೆ ಹೇಳಿದ್ದೀನಿ. ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡ್ಬಿಟ್ಟಿಯಾನೆ ಅಂದರೆ ಯಾಕೆ ಹೇಳಪ್ಪ ಅಂದರೆ ಆ ಬೇವರ್ಸಿಗೆ ಜಗಳ ಸ್ವಾಮಿ ಬೆಳಗ್ಗೆಯಿಂದ ನಂಬಿಕೆ ಭಾಳ ಕಟ್ಟ ಐತೆ. ನಿಮ್ದಕ್ಕೆ ಅವ್ರಿಗೆ ಹೇಳಿದ್ದೀರಿ ನೀವು ಬಿಸಿಲಿನಾಗೆ ಆಗಬೇಕು ಅಂತ. ಅವ್ರಿಗೆ ಎಂತ ಮಾಡೋದು? ನಾನು ಹೇಳಿದೆ, ಇನ್ನೊಂದು ಬಿಸಿಲಿನಾಗೆ ಅಂತೀರ ನೀವು. ಓ ಬಿಸಿಲಿನಲ್ಲಿ ನೆರಳಾಗು ದೊಡ್ಡಕ್ಕೆ ಬಾ ಈ ಬಂತು ನೋಡಿ. ಆ ಶಬ್ದ ಯಾಕೆ ಹಾಕೋದು ದೇವರಿಗೆ ಗೊತ್ತು. ಲೌಡಕ್ಕೆ ಬಾಳ ಬೇರೆ ಅನ್ಬಿಟ್ಟ. ನಾನು ಸುಮ್ಮನೆ ಅಷ್ಟೇ ಈಗ ಬಂತು ಸ್ವಾಮಿ ಅದನ್ನೇ ಅದಕ್ಕೆ ಪದ್ಯ ಇದಕ್ಕೆ ಹೇಳಿ ಅವ್ರಿಗೆ ಹೋಗಿ ಹೇಳಬೇಕು ಅಂತ. ಏನಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಏನು ನಮ್ಮ ಶ್ರೀನಿವಾಸ ಮಾಮ ಇಷ್ಟೊತ್ತು ಹೇಳಿದ್ರು ಅದನ್ನು ಅವ್ರ ಮನೇಲಿ ಗಡ್ಡ ಅದನ್ನು ಏನಾದರೂ ಒಂದು ಪದಾರ್ಥ ಮಾಡಿಕೊಟ್ರೆ ನಮ್ಮ ಮನೇಲಿ ಮಾವಿನ ಕೇಳಿ ಏನು ಗಂಭೀರವಾಗಿ ತಂದ್ಕೊಡ್ಬೇಕು. ಬಾಮ ಕೂತ್ಕೋ ಅಂದರೆ ಅವಳು ಅವತ್ತು ಕೇಳ್ತಾಳೆ, ಓಹೋ ಏನು ಇವತ್ತು ಕೂತ್ಕೊಂಡ್ಬಿಟ್ರಿ. ಈ ಹೆಂಗಸರದ ಚೇಷ್ಟೆ ಕೂತ್ಕೊಂಡ್ರೆ ಕುಕ್ಕರ್ಸ್ಕೊಳಕ್ಕೆ ಏನು ಕಷ್ಟ. ಕೂತ್ಕೊಂಡ್ರೆ ಏನು ಕೂತ್ಕೊಂಡ್ರಿ, ಏನು ನಿಂತಿದೆಯಾ ಅಂದರೆ ಏನು ನಿಂತ್ಕೋಬಾರ್ದು, ಏನು ಕೇಳಿದ್ರು ಕಷ್ಟ. ನಮ್ಮ ಅರವಿಂದ ದೀಕ್ಷೆ ಚೆನ್ನಾಗಿ ಬರೀತಾರೆ. ಹೆಂಡತಿನ ನೀವು ಹೆಸರು ಕರೆದು ಬಿಡ್ತೀರಾ, ಕರೆದು ಬಿಡಿ ತಂಟೆ ಇಲ್ಲ. ಈ ವಿಶೇಷಣ ಮಾಡೋಕ್ಕೋದ್ರೆ ಭಾಳ ಕಷ್ಟ. ಯಾಕೇನು ಚಿನ್ನ ಅವಳು ತಂದ್ರ ಈ ಚಿನ್ನ ಬೆಳ್ಳಿಯಿಂದ ಕರೆಯೋಕ್ಕಿಂತ ಎದುರು ಕರೀರಿ. ಇದಕ್ಕೆ ಅವ್ರು ಹೇಳ್ತಾರೆ, ಹರಿಮಿತ್ರ ಸತಿಪುತ್ರಿಗೆ ಮುದ್ದುರಾಮನ ಮನಸ್ಸು ಹೇಳ್ತಾರೆ, ಒಲವಿಲ್ಲದ ಗೇಹದಲ್ಲಿ ಏನಿದ್ದರೇನಂತೆ ನೂರೊಡನೆ ಮಾಣಿಕ್ಯ ಎಲ್ಲ ಬರಿ ಮಣ್ಣು, ಮನಸ್ಸಿಗೆ ಒಪ್ಪದ ಸದನ ಸುಡು ಬಿಸಿಲ ಬೆಂಗಾಡು, ಬಿಸಿಲಿನಲ್ಲಿ ನೆರಳಾಗು ಮುದ್ದು ರಾಮ.
ಈ ಪದ್ಯ ಬೇಕಿತ್ತು ಅವನಿಗೆ. ನಾನು ಒಂದೇ ಹೇಳಿದ್ದೆ, ನನ್ನಪ್ಪ ಮನೆಯೊಳಗೆ ಏನಾದ್ರು ಮಾಡಿಕೊಟ್ರೆ ಅವನು ಹಂಗೆ ಮಾಡಿದ್ದಾನೆ. ಭೂಪತಿ ರಂಗ ಕೇಸ್ ಹಾಕ್ಬಿಟ್ಟಾಗ್ತಂದ್ರೆ ಅವ್ನು ಹೇಳ್ತಿ, ನಾನು ವಿಟ್ನೆಸ್ ಕೊಡ್ತೀನಿ. ಅವನೇನು ಮಾಡ್ದ ಅಂದರೆ ಮನೆಯೊಳಗೆ ಗಂಡ ಆದನ್ನು ಏನಾದ್ರು ಪದಾರ್ಥ ಮಾಡಿ ತಂದುಕೊಟ್ರೆ ಹೇಳ್ತಾನೆ ಕೂತ್ಕೊಂಡು ನೀನು ಕೇಳ್ತಾ ಇದ್ದೆ, ಇವತ್ತು ಅನುಕೂಲ ಆಯಿತು, ನಾನು ಹೇಳಿರಲಿಲ್ಲ, ಇಟ್ಕೋ ಇದನ್ನು ಹಾಕೋ, ಇನ್ನು ಮುಂದೆ ಅನುಕೂಲ ಆದಾಗ ಏನಾದ್ರು ಇನ್ನೊಂದು ಮಾಡಿಸೋಣ ಅಂದರೆ ಅವಳು ಕಣ್ಣಿಗೆ ಹೊತ್ಕೊಂಡು ಗಂಡನ ನಮಸ್ಕಾರ ಮಾಡಿ ಕುತ್ತಿಗೆ ಹಾಕ್ಕೊಳ್ತಾರೆ. ನಮ್ಮೂ ಇಲ್ಲ ತಾವು ಬಾಯ್ ಬಡ್ಕೊಬೇಡ, ನೀನು ಇವತ್ತು ಕೊಟ್ಟಿದ್ದೀನಿ, ಇನ್ನಿನ್ನು ತೂಸ್ರ ಮಾತಾಡೋದಕ್ಕೆ ಸುಮ್ಮನೆ ಇರಬೇಕು, ಇನ್ನೊಂದು ಸತಿ ಏನಕ್ಕೆ ಹಾಕ್ಬಾ ಅಂದ್ಬಿಟ್ಟು ಸುಮ್ಮನೆ ಇರ್ತಾನ. ಓ ಅದು ಯಾವ ತೋರಿಸ್ಕೊಂಡ್ಬರ್ಬೇಕು, ಹೋಗಿ ತೋರಿಸ್ಕೊಂಡ್ರೆ ಇಷ್ಟು ಹೇಳಿ ಕೊಟ್ಕೊಡ್ಲಿ ಅವಳನ್ನು ಅಂತ ಹಾಕ್ಕೊಂಡು ಸೀರೆ ಎತ್ಮಂದಿಗೆ ಹೋಗ್ಬಿಟ್ಟು ಅಂತಮ್ಮನವರೇ ತೊಂದರೆ ಆಯಿತು ಏನು ಕತೆ ಕೊಡೋಕ್ಕೆ ಬಂದಿರೋದು ತೊಂದರೆ, ಇನ್ನು ವಾಕ್ಯಗಳನ್ನ ಬೇರೆ ಕೇಳಿ ಇದಪ್ಪ ನಮಗೆ ಮಾತಾಡ ಏನಿಲ್ಲ. ಏನು ಹೇಳಿದ್ದು, ನಮ್ಮ ಮನೇದು ಗಂಡನ ಕಡಿಯೋ ನಮ್ಮ ಮನೇದು ಆ ಪ್ರಾಣಿ, ನಮ್ಮನೆ ಆ ಪ್ರಾಣಿ ಕಟ್ಕೊಂಡಿದ್ದಕ್ಕೆ ಇವತ್ತು ಮುಡಿಯಾಗಣ್ಣನ್ನು ಮಾಡಿಸ್ಕೊಡ್ತಾರೆ ಅಂತ ಹಿಂಗೆ ತೋರಿಸಿದ್ರೆ ಈ ಅಮ್ಮ ಸಂತೋಷ ಪಡ್ಬೇಕು ತಾನೆ. ಅಯ್ಯ ನಿಮ್ಮನೆಗೆ ವಾಸ ನಮ್ಮದು ನಿಮ್ಮನೆದನ್ನಾದ್ರೂ ಕಟ್ಕೊಂಡಿದ್ರೆ ಒಂದು ಸಿಕ್ತಿತ್ತು ಆಗ್ತದೆ. ಇವ್ರ ಮನೆ ತಲೋದು ಒಳಗೆ ಆಯಮ್ಮ ತಲೋದು ಬಿಟ್ಟು ಆ ಗಂಡನಿಗೆ ಉದಿಯತಾಪಿ ಸಂಕಟ, ಇಲ್ಲೋದ್ರೆ ಅಲ್ಲೊಂದು ಮನ ಅಲ್ಲೋದ್ರೆ ಈ ಚೇಷ್ಟೆ ಮಾಡೋದಕ್ಕಿಂತಲ ಅದಕ್ಕೆ ಒಲವಿರೋದಕ್ಕೆ ಬಿಸಿಲಲ್ಲಿ ನೆರಳಾಗ ಮಂಕುತಿಮ್ಮ ಅಂತ ಸಂತೋಷ ಹೇಳಿದಾಗೆ ನಮ್ಮದು ಮುದ್ದುರಾಮ ಅಂತ ನಾವು ಮಾಡಿಕೊಟ್ಬಿಟ್ರೆ ಆಗೋದಿಲ್ವ ಅಂದ್ರೆ ಆಗತ್ತೆ. ನಾನು ಈಗಲೇ ನಮ್ಮ ಮನೋಹರ್ಗೆ ಹೇಳ್ತಾ ಇದ್ದೆ, ಅದು ಭಾಳ ಚೆನ್ನಾಗಿ ಹೇಳ್ತಿದ್ರು ಅವರು. ಏನಪ್ಪ ಅಂದರೆ ಏನು ಮಾಡಿದ್ರು ನಮ್ಮ ಮಹಿಳೆಯರು ನೀವೆಷ್ಟೇ ತಿಪ್ಪರ್ಲಾಗ ಹಾಕಿ ಏನಿಲ್ಲ ಪಾಲಿಸಿ ತೋರಿಸಿ ಪ್ರೀಮಿಯಂ ತೋರಿಸಿ ನಿಮಗೆ ಇಷ್ಟು ಇಂಟ್ರೆಸ್ಟ್ ಬರುತ್ತೆ, ಅಡ್ವಾನ್ಸ್ ಕೊಡ್ತೀವಿ, ಡಬಕ್ಕಂದ್ರೂ ಕೊಡ್ತೀವಿ, ಲಬಕ್ಕಂದ್ರೂ ಕೊಡ್ತೀವಿ, ತಿಕ್ಕಿದ್ರು ಕೊಡ್ತೀವಿ, ಇಕ್ಕಿದ್ರು ಕೊಡ್ತೀವಿ, ಏನು ಹೇಳಿದ್ರು ಹೆಂಗಸರುಗಳು ಬಾಯಿ ಬಿಡಿಸೋ ಹಾಗೆ ಯಾವ ನ್ಯಾಯಾಧೀಶಿಕಲ್ಲಿ ಬಿಡಿಸೋಕ್ಕೂ ಆಗಲ್ಲ. ಅದರಿಂದ ನಾವು ಅವ್ರ ಹತ್ರ ಮಾತಾಡಬೇಕಾದ್ರೆ ಕಿರಣ ತೆಗೆಯ ಆಗುವುದು, ಸೆನೆಗುಸಿಡಿಲ ಆಗುವುದು, ಮನಸ್ಸು ಮಂಕಾಗುವುದು, ಒಲವೆ ಮುನಿದಾಗ ನೇಹ ಕಿಡಿಕಾರುವುದು, ಸ್ನೇಹ ಉರಿಯಾಗುವುದು, ಕಷ್ಟ ಒಲವಿನ ಕೊರತೆ. ಆ ಪದ್ಯಕ್ಕೆ ಅರ್ಥ ಕೊಡ್ಬೋದು ನೋಡಿ. ನಾನು ಮಧ್ಯಾಹ್ನ ಅಂದೆ, ನಾವು ಓದೋರಿಗೆ ಬಿಟ್ಟರೆ ಶ್ರೀನಾಥ್ ಮಾಮ ಒಂದು ಪದ್ಯಕ್ಕೆ ಹೆಬ್ರಿನೂ ಕೂರಿಸ್ಕೊಂಡ್ಬಿಟ್ರೆ 3 ದಿನ ಒಂದೇ ಪದ್ಯ ಬರೀಬೋದು, ಅಷ್ಟು ನಮ್ಮ ಸಾಹಿತ್ಯಗಳಿದೆ. ಅದಕ್ಕೆ ತಮಾಷೆಗೆ ಹೇಳ್ತಕ್ಕಂಥ ಮಾತಿನಲ್ಲಿ ಮನೋಹರಿಗೆ ಹೇಳಿದೆ, ಹೆಂಡತಿಯನ್ನು ಪ್ರೀತಿಸುವುದು ನೈಜವೋ ನಟನೆಯೋ. ಅವರು ನಟನೆ ಅಂತ ತೊಗೊಂಡಿದ್ರು. ಹೆಂಗೆ ಅಂದರೆ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು, ಅವ್ರ ಬಾಡಿ ಅವ್ರ ತಲೆ ಗುಂಡಿಗಿದೆ. ನಾನು ಮಾಡಬೇಕಾದ್ರೆ ಮಾತಿನಲ್ಲಿ ಹೇಳಿದೆ, ಅವ್ರು ಮೊದಲನೇ ಬಾರಿ ಹಾಕಿ ಕೂತಿದ್ದೆ. ನಾನು ಹೇಳಿದೆ, ಎಲ್ಲರ ಮನೆಯಲ್ಲೂ ಸಂಸಾರ ಮನೋಹರವಾಗಿರಬೇಕಾದ್ರೆ ಇಂಗಿತಕ್ಕೆ ಸಂಗೀತ ಇರಬೇಕು, ಇಲ್ಲದೆ ಅರೋಹರ ಆಗಬೇಕು. ಯಾಕೆಂದರೆ ವರ ಅನ್ನೋನು ದರ ಜಾಸ್ತಿ ಕೇಳಿದರೆ ಹೆಂಡತಿ ಮುಂದೆ ಸ್ವರ ಬರೋದೇ ಇಲ್ಲ. ಹಾಗಾಗಿ ಜ್ವರನೇ ಜಾಸ್ತಿ ಅಂತ ಒಂದು ಪ್ರಾಸ ಆಗ್ತದೆ. ಅದರಿಂದ ಮನೋಹರಿದ್ದಾರೆ ಸಂಗೀತ ನಿರ್ದೇಶಕರು, ಅವರು ಮಡದಿಗಂದರಂತೆ, ಸಂಗೀತ ನಿರ್ದೇಶಕ ಮಡದಿಗಂದರಂತೆ, ಪ್ರಿಯೇ ಪ್ರಿಯೇ ನಿನ್ನ ಹೃದಯ ವೀಣೆ, ನಿನ್ನ ಹೃದಯ ವೀಣೆ ಕೊಂಚ ನುಡಿಸಲೇ, ಕೊಂಚ ನುಡಿಸಲೇ, ಕೊಂಚ ನುಡಿಸಲೇ. ಅವಳು ನೋಡಿದ್ದು ತಲೆ ಗುಂಡಿಗಿತ್ತಾಳೆ, ನಲ್ಲ ನಿನ್ನ ತಲೆ ತಬಲ ಕೊಂಚ ಕಟ್ಟಲೇ. ಅದಕ್ಕೆ ಅವರಂದ್ರು ಕಟ್ಟಿಸ್ಕೊಳ್ಳೋಕ್ಕಿಂತ ಅಟ್ಟಿಸ್ಕೊಳ್ಳೋದ್ರೆ ವಾಸಿ, ಇದು ಮುಟ್ಟದೆ ಕಟ್ಟ ಕಟ್ರಿ ಇದು. ಅದಕ್ಕೆ ಅವ್ರು ಇಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಹರಿಮಿತ್ರ ಸತಿಪುತ್ರ ಏನು ಹೇಳಿದ್ರು, ದೂರದಿರು ದುಡುಕದಿರು ಏನು ಹೇಳಿದ್ರು, ಅದರಲ್ಲೊಂದು ಮಾತಿದೆ ನೋಡಿ. ಏನು ಪತ್ತೆ ಮಾಡ್ಬೋದು ಅಂದರೆ, ಈ ಮಹಿಳೆಯರು ಏನಾದರೂ ಗಂಡಸರು ತಿಪ್ಪರ್ಲಾಗ ಹಾಕಿದ್ರು ಅವರು ಸುಳ್ಳು ಸಿಗಾಕ್ಕೊಡ್ತಾರೆ. ಅದಕ್ಕೆ ನಾನು ನಟನೆ ಹೆಂಗೆ, ನಾನು ನೆನಪು ಕೂತ್ಕೊಂಡಿರ್ತಾ ಇದ್ರು, ನಟ ಕೂತಿರ್ತಾರೆ, ಆ ಹೆಂಡತಿ ಬರ್ತಾರೆ, ಏನೋ ಓದ್ಬಿಡ್ತಾಳೆ. ಭವಿಷ್ಯಗಳು ಓದೋದು ಜಾಸ್ತಿ, ಎಲ್ಲ ಚಾನಲ್ ಭವಿಷ್ಯಗಳನ್ನ ಕೇಳಿ ಸರಿಪಡಿಸೋ ಹೊತ್ತಿಗೆ ಎಲ್ಲ ಮುಗಿದೋಗ್ಬಿಟ್ಟಿರುತ್ತೆ. ಹಿಂಗೆ ಇಟ್ಕೊಂಡು ಕೇಳ್ತಾಳಂತೆ, ರೀ ಅದು ಕಾಫಿ ಕುಡಿಬೇಕಾದ್ರೆ ಕೊಟ್ಬಿಟ್ಟು ಕೇಳೋದು ಭಾಳ ಜಾಣ್ರಿ. ಒಂದಿಷ್ಟು ಕಾಫಿ ಕೊಟ್ಬಿಟ್ಟು ತುಟಿ ಗಿಡಕ್ಕೆ ಮುಂಚೆ ಮನಸ್ಸು ಸುಡ್ತಾರೆ, ತುಟಿನೂ ಸುಡಿಸ್ತಾರೆ. ಕೊಟ್ಬಿಟ್ಟು, ರೀ ಇಫ್ ಯು ಡೋಂಟ್ ಮೈಂಡ್ ಟು ಬಿ ಫ್ರ್ಯಾಂಕ್ ವಿತ್ ಯು, ಬೈ ಚಾನ್ಸ್ ಅವನಂದ ಬೈ ಚಾನ್ಸ್ ಈಗ ನಾನೇನಾದರೂ ಸಡನ್ ಅಂತ ಹೋಗ್ಬಿಟ್ರೆ ನೀವು ಬೇರೆ ಮದುವೆ ಆಗ್ತೀರಿ, ಬೆಳಗ್ಗೆ ಕಾಫಿ ಕೊಟ್ಬಿಟ್ಟು ಅಂತ ಕೇಳೋದು ಯಾಕೆ ಕೇಳಿ ಬೈ ಚಾನ್ಸ್ ಯಾರು ಯಾವಾಗಲೂ ಗೊತ್ತಾಗಲ್ಲ. ಅದಕ್ಕೆ ಅಕಸ್ಮಾತ್ ನಾನೇನಾದ್ರು ಮಾಡಿಬಿಟ್ರೆ ಇವನು ಹಾಗೆಲ್ಲ ಮಾತಾಡ್ಬಾರ್ದು. ಒಳ್ಳೆ ಕಾಫಿ ಕೊಟ್ಟಿದ್ದೀಯ, ಪೇಪರ್ ಓದ್ತಾ ಇದ್ದೀನಿ, ಏನು ಮಾತಾಡ್ತೀನಿ, ನೀವು ಮನೆಗೆ ಹೋಗಿ ಕೆಲಸ ಮಾಡಿವಿ, ಸಾಯಂಕಾಲ ಬೇಗ ಬರ್ತೀನಿ, ಹೋಗೋಣ ಎಲ್ಲರೂ ಕೊಟ್ಟಿಗೆ ತಗೊಂಡು. ಯಾಕೆ ಒಳ್ಳೊಳ್ಳೆ ಕಡೆ ಪ್ರವಚನಕ್ಕೆ ಹೋಗ್ಬೇಕು, ಎಲ್ಲರೂ ಹೋಗ್ಬರ್ತೀನಿ, ಅದಕ್ಕೆ ನಿಮ್ಗೆ ಗೊತ್ತಾಗುತ್ತಿಲ್ಲ ಬಾಯಿ ಅಂದ್ಬಿಟ್ಟು ನೀನು ನಿತ್ಯಾನಂದಕ್ಕೆಲ್ಲ ಓದೋಲ್ಲ, ವಿವೇಕಾನಂದ ಪುಸ್ತಕ ಓದ್ತೀನಿ.
ಅಂತೆಲ್ಲ ಹೇಳ್ಬಿಟ್ಟು ಹಳ್ಳಿಗೆ ಹೋಗ್ಬೇಡ, ಬಿಟ್ಟಿಗೆ ಹೋಗ್ಬೇಡ, ಆರಾಮಾಗಿ ಅಂತೆಲ್ಲ ಹೇಳ್ಬಿಟ್ಟು ನೆಕ್ಕೊಂಡು ಹೋಗ್ತಾರೆ. ನೆಕ್ಕಲ್ಲಿ ಕನ್ನಡ ಹಾಕೊಂಡು ಕಾಫಿ ಕೊಡು, ನೀವು ಹೋಗು ಕಾಫಿ ಕುಡಿದ್ಮೇಲೆ ಕೊಟ್ಟೋಗ್ತಾರೆ. ಬಟ್ ಆ ಹೆಂಡತಿ ಗೊತ್ತು ಈ ಬಡ್ಡಿ ಮಗ ಸತ್ಯ ಹೇಳಲಿಲ್ಲ, ಏನೋ ಇದೆ ಅಂತ. ಒಂದು ತಿಂಗಳು ಬಿಟ್ಟ ಮೇಲೆ ತಿರುಗಿ ಒಂದಿನ ಎತ್ಕೊಂಡು ಬೆಸ್ಕೊಂಡ, ಇವತ್ತು ಹಬ್ಬ ವರಮಹಾಲಕ್ಷ್ಮಿ ಅಂತ ಹಿಂಗಂತ. ಕೇಳಿ ವರಮಹಾಲಕ್ಷ್ಮಿ ರಾತ್ರಿ ಎಲ್ಲ ಪೂಜೆ ಆಯಿತು, ವಿಸರ್ಜನೆ ಆಯಿತು, ವರಮಹಾಲಕ್ಷ್ಮಿ ವಿಸರ್ಜನೆ ಆಯಿತು. ನೀವು ಅನ್ಬೇಕಾದ್ರೆ ನಾವು ಡೌಟು ಏನೋ ಕೇಳ್ತಾಳೆ ಅಂತ. ಏನೇನು ಇಲ್ಲ, ವರಮಹಾಲಕ್ಷ್ಮಿ ಆಯಿತು, ಚೆನ್ನಾಗಾಯಿತು. ಆಮೇಲೆ ನಾವು ಮದುವೆಗೆ 25 ವರ್ಷ ಆಯಿತು. ಮುಂದೆ ಹಿಂಗೋ ಏನೋ ನೀವು ಅಕಸ್ಮಾತ್ ಆ ಥರ ಏನಾರಾದರೆ ಮಕ್ಕಳನ್ನ ನೋಡ್ಕೊಂಡು ಚೆನ್ನಾಗಿರ್ಬೇಕಾದ್ರೆ ನೀವು ಅಕಸ್ಮಾತ್ ಇನ್ನೊಬ್ಬಳನ್ನ ಮದುವೆ ಆದರೆ ಇದನ್ನು ಅವಳಿಗೆ ಹಾಕ್ಬಿಟ್ರಿ. ನಾನು ಅವತ್ತೇ ಹೇಳಿದೆ, ಯಾಕೆ ಮಾತಾಡ್ತೀಯ, ಅವಳು ಸಿಕ್ಬಿಟ್ಟು ಅವತ್ತು ಹೇಳಿದ್ರೆ ನೀವು ನೆನಪಲ್ಲಿದೆ ಅಂತ ಆಯ್ತು. ಪತ್ತೆ ಮಾಡಿಬಿಟ್ಟು ಅವತ್ತು ಹೇಳಿದೆ, ಅವತ್ತು ಹೇಳಿದ್ರೆ ನಾನು ಯಾಕೆ ಮಾತಾಡ್ತೀವಿ ಸುಮ್ಮನಿರು ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾನೆ. ನೋಡಿ, ಯುಗಾದಿ ದಿವಸ ಅಧ್ಯಂತರಲ್ಲಿ ಬಂದಾಗ ಸೀರೆ ಉಟ್ಕೊಂಡು ಬರ್ತಾಳೆ. ಉಟ್ಕೊಂಡ್ಬಂದ್ಬಿಟ್ಟು ಸಾಯಂಕಾಲ ಎಲ್ಲ ಆದಮೇಲೆ ಹೋಳಿಗೆ ಎಲ್ಲ ತಿಂದ್ಕೊಂಡು ತೋರಿಸ್ಬಿಟ್ಟು ಇರ್ತಾಳೆ. ಏನ್ರಿ ಹೇಗಿದೆ ಕಲರು, ಸೂಪರ್, ಹೊಸ ವರ್ಷ ಸೂಪರ್, ಇದು ಯಾಕೆ ಕೊಟ್ಟಿದ್ದಾರೆ, ನಾನೇ ಕಲರ್ ಮ್ಯಾಚಿಂಗ್ ಹೈ ಕ್ಲಾಸ್, ನಿಮ್ಗೆ ತುಂಬ ಇಷ್ಟ ಅಲ್ವಾ, ನಮ್ಗೆ ತುಂಬ ಇಷ್ಟ, ನಿಮ್ಗೆ ಚೆನ್ನಾಗಿ ಕಾಣ್ತೀನಲ್ವಾ, ಚೆನ್ನಾಗಿ ಕಾಣ್ತೀನಿ. ಅಕ್ಕೇರಿ ಅಂತ ಇಟ್ರು, ಅಕ್ಕೇರಿ ನಾನೇನಾದ್ರು ಒಂದು ಪಕ್ಷ ಅಕಸ್ಮಾತ್ ಮುಂಚೆ ಹೋಗ್ಬಿಟ್ರೆ ಅವಳಿಗೆ ಈ ಕಲರ್ ಸೀರೆ ಉಡಿಸ್ಬಿಟ್ರೆ ನಾನೇ ಕಾಣ್ತೀನಿ, ಅದಕ್ಕೋಸ್ಕರ ಸುಮ್ಮನೆ ಅವಳ ಥರ ಸೀರೆ ಉಡಲ್ಲ, ಕಮೀಜಿ ಹಾಕೋದು. ನಾನು ಸಿಗಾಕೊಂಡೇ ಬಿಟ್ಟ, 1 ವರ್ಷ ಕಾದಿದ್ದಾಳೆ ಸತ್ಯ ಹೊಡ್ತೀನಿ. ಹೈಕೋರ್ಟ್ಗೆ ಹೋಗಂಗೆ ಇಲ್ಲ, ನಮ್ಮ ಈ ಕೋರ್ಟ್ಗೆ ಹೋಗ್ಬಿಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾನೆ, ದೂರದಿರು ದುರಕದಿರು ಮುರುಟದಿರು ಮುನಿಯದಿರು, ಗಳಿಸಿ ನೀ ಒಲದಿಂದ ಲೋಕ ಸಂಪ್ರೀತಿ, ತೆಗಳಿದರೆ ಬರೀ ಕಲಹ ಕದಡಿದರೆ ಬರೀ ನಾಡಿ, ನಗೆಯಿಂದ ನೆಮ್ಮದಿಯು ಮುತ್ತೂರನ. ನಗದಂತ ನಾವು ಸಂಸಾರವನ್ನು ಮಾಡಬೇಕು ಅಂತ ಒಂದು ನಗುವ ಸಂಸಾರ ಮಾಡ್ತಕ್ಕಂತಹ ನಮಗೆ ಇನ್ನೊಂದೆರಡು ಪದ್ಯಗಳನ್ನು ಹೇಳಿ ನಾವು ಕೂಡ 8 ಗಂಟೆಗೆ ಇಟ್ಕೊಂಡಿದ್ದೀನಿ ಗಡಿಯಾರ, 8ಕ್ಕೋಸ್ಕರವಾಗಿ ಒಂದು ಕೊಡ್ತೀವಿ. ನೀವು ಆಲಿಸ್ತಾ ಇರ್ತಕ್ಕಂಥವ್ರು ಇನ್ನೆರಡು ವಿಷಯಗಳನ್ನು ಕೇಳಿದ ನಂತರದಲ್ಲಿ 4-6 ಪದ್ಯಗಳನ್ನು ಒಟ್ಟಿಗೆ ಹೇಳ್ತಾರೆ, ಕೊಡ್ತೀನಿ. ಇದೊಂದು ಮೊದಲ ಪ್ರಯತ್ನ, ನಮ್ಮ ಹೆದ್ರಿಯ ಮುಂದೆ ಹೇಳ್ತೀವಿ, ಇದೊಂದು ಮೊದಲನೆಯ ಪ್ರಯತ್ನ. ಒಂದು ರೀತಿಯಲ್ಲಿ ಚರ್ಮುರಿ ಥರ ಇದ್ರೆ ಕೇಳೋದಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭಗಳಲ್ಲಿ ನಮ್ಮ ಸಂಸಾರ ಚೆನ್ನಾಗಿ ಇಟ್ಕೊಳ್ಳುವಂಥ ರೀತಿಯಲ್ಲಿ ಮುಂದಿನ ಪದ್ಯದಲ್ಲಿ ಕೇಳಿ ಆ ನಂತರಕ್ಕೆ ಮುದ್ದುರಾಮನ ಮನಸ್ಸು ಮತ್ತು ಮಂಕುತಿ ಮನಕಗಳ ಅಧ್ಯಯನಗಳಲ್ಲಿ ನಾವು ತೊಡಗೋಣ. ಕಣ್ಣೆರಡು ನೋಟವನ್ನು ಮರೆಯೋದು ಬೇಡ ಅಂತೇಳಿ ಶೆಟ್ಟಿ ಪದ್ಯ ಹೇಳ್ತಿದ್ದೀವಿ. ಒಂದ್ಸರಿ ಕಣ್ಣನ್ ಮಾವನ ಹತ್ರ ಶ್ರೀಪಾದ್ ಅವ್ರು ಹೋಗಿ ಕೇಳಿದ್ರು, ಸಂಸಾರದಲ್ಲಿ ಸುಖ ಬೇಕಂದ್ರೆ ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ತಾರೆ? ಕಣ್ಣನ್ ಮಾವ ಹೇಳಿದ್ರೆ, ಈಗ ಕಣ ಶ್ರೀಪಾದ್ ತುಂಬಾ ಸುಲಭ, 2 ನಿಯಮಾವಳಿಗಳನ್ನ ನೀನು ನೆನ್ಪಿಟ್ಕೊಂಡ್ರೆ ಸಾಕು. ಏನು? ಒಂದು, ಹೆಂಡತಿ ಮಾತಾಡುವಾಗ ಮಧ್ಯೆ ಮಾತಾಡಬೇಡ, ಹೆಂಡತಿ ಸುಮ್ಮನಿರುವಾಗ ಮಾತಾಡಲೇಬೇಡ. ಇದೆರಡನ್ನ ನೀನು ಪಾಲನೆ ಮಾಡೋದಾದ್ರೆ ಸಂಸಾರದಲ್ಲಿ ಸುಖವಾಗಿರ್ತೀಯ. ಅಂದ್ರೆ ಸಂಸಾರದಲ್ಲಿ ಸುಖವಾಗಿರ್ಬೇಕಂದ್ರೆ ಬದುಕೊಂಡಿರ್ಬೇಕು. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಹಂಚಿಕೊಂಡೆ ಮದವೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಆ ಎದಕ್ಕೂ ಅನ್ನೋದ್ರಲ್ಲಿ ಎಲ್ಲವೂ ಅದು ಬಂತು. ಹಾಗಾಗಿ ಜೀವನದಲ್ಲಿ ಆ ಬೇವು ಬೆಲ್ಲವನ್ನು ಹಂಚಿಕೊಂಡು ಹೋದ್ರೆ ಮಾತ್ರ ಸಂಸಾರದಲ್ಲಿ ಸುಖ ಇದೆ ಅನ್ನೋ ಮಾತನ್ನ ಹೇಳ್ತಾ, ಪ್ರಕೃತಿಯ ಮುಂದೆ ಮನುಷ್ಯ ಮೂಕ ವಿಸ್ಮಿತನಾಗ್ತಾನೆ. ಆ ಪ್ರಕೃತಿಯ ಸೊಬಗು ಅದನ್ನು ಕಂಡಾಗ ಮನುಷ್ಯ ತಾನೆಷ್ಟು ಕುಬ್ಜ ಅಂತ ಕೂಡ ಗೊತ್ತಾಗುತ್ತೆ. ಆ ಪ್ರಕೃತಿಯ ಸೌಂದರ್ಯದ ಮುಂದೆ ಹೋಗಿ ನಿಂತಾಗ ಅದನ್ನ ಟಿವಿಗೆ ಹೋಗಿ ನೋಡಿ ವರ್ಣಿಸುವ ಪರಿ ಹೇಗಿದೆ. ಆ ಗುಂಬೆಯಸ್ತಮಯ ದ್ರೋಣ ಪರ್ವತದುದಯ, ಆ ಗುಂಬೆಯಸ್ತಮಯ ದ್ರೋಣ ಪರ್ವತದುದಯ, ತ್ಯಾಗರಾಜನ ಗಾನ ವಾಲ್ಮೀಕಿ ಕವನ, ಆಗಿಸಬೆತ ವಿವೆಮ್ಮಂತರಂಗದಿ ಸದ್ಯ ಯೋಗ ಪುಲಕಾಂಕುರವ ಮಂಕುತಿಮ್ಮ, ಯೋಗ ಪುಲಕಾಂಕುರವ ಮಂಕುತಿಮ್ಮ. ಆ ಗುಂಬೆಯ ಸುಂದರವಾದಂತಹ ಸೂರ್ಯಾಸ್ತದ ದೃಶ್ಯ ಬೇರೆಯವ್ರಿಗಿಂತ ನಾನು ಅದನ್ನು ಚೆನ್ನಾಗಿ ಕಲಿತಿದ್ದೀನಿ. ಯಾಕಂದ್ರೆ ಆ ಗುಂಬೆಯ ಕೆಳಗಡೆಗೆ ಇರುವಂತ ನಮ್ಮ ಊರು ಆ ಪ್ರಕೃತಿಯ ಮಡಿಲಲ್ಲೇ ಇರುವಂತದ್ದು. ಹಾಗಾಗಿ ಆ ಆಗುಂಬೆಯ ಸೂರ್ಯಾಸ್ತದ ದೃಶ್ಯ ಎಷ್ಟು ವಿಶೇಷವಾಗಿ ಕಾಣುತ್ತೆ ಅಂತಂದ್ರೆ ವಿವಿಧ ಆಕೃತಿಗಳನ್ನು ತಾಳುತ್ತೆ, ಸೌಂದರ್ಯದ ರಸಾನುಭೂತಿಯನ್ನು ಕಟ್ಟಿಕೊಡುತ್ತೆ ಆ ದೃಶ್ಯ. ಕೆಲವು ಸಾರಿ ಬುಗ್ರಿ ತರ ಕಾಣುತ್ತೆ, ಕೆಲವು ಸಾರಿ ಇಂಗ್ಲಿಷರ ಹ್ಯಾಟಿನ ತರ, ಕೆಲವು ಸಾರಿ ದೋಣಿಯ ತರ, ಹೀಗೆ ವಿವಿಧ ದೃಶ್ಯಾವಳಿಗಳನ್ನ ಆ ಪಡುವಣದ ಕಡಲಲ್ಲಿ ಬಣ್ಣದಲ್ಲಿ ಅದು ನಿರ್ಮಾಣ ಮಾಡಿಕೊಡುತ್ತೆ. ಅದು ಆಗ ಆ ಮನಸ್ಸಿಗಾಗುವಂತ ಉಲ್ಲಾಸ. ಸೂರ್ಯಾಸ್ತವನ್ನ ಇಲ್ಲಿ ನೋಡಿದ್ರೆ ಸೂರ್ಯೋದಯವನ್ನು ನಾವು ಬಾಬಾ ಬುಡನ್ಗಿರಿ
ಚಂದ್ರ ದ್ರೋಣ ಪರ್ವತದ ಮೇಲೆ ನಿಂತ್ಕೊಂಡು ಆ ಸೂರ್ಯೋದಯದ ದೃಶ್ಯವನ್ನ ಕಂಡ್ರೆ ಅಷ್ಟೇ ಅನುಭೂತಿಯನ್ನು ಅದು ಕಟ್ಟಿಕೊಡುತ್ತೆ. ಇದರ ಜೊತೆಗೆ ತ್ಯಾಗರಾಜನ ಗಾನ, ಗಾನಕ್ಕೆ ಒಲಿಯದ ಮನಸ್ಸೇ ಇಲ್ಲ, ಗಾನವೇ ತುಂಬಿದೆ ಈ ಜಗವೆಲ್ಲ. ನಿಧಾನಕ್ಕೆ ಆಲಿಸಿದ್ರೆ ಪ್ರತಿಯೊಂದರಲ್ಲೂ ಗಾನ ಇದೆಯಂತೆ, ಅಂತ ಗಾನಕ್ಕೆ ಮನಸ್ಸು ಸೋಲ್ತದೆ. ಜೊತೆಗೆ ಕವಿಯ ಕಾವ್ಯಾಸಕ್ತರಿಗೆ ಆ ಕಾವ್ಯದ ವಾಚನವನ್ನ ಕೇಳ್ತಾ ಇದ್ರೆ ಅವರು ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋಗ್ತಾರೆ. ಹೀಗೆ ಒಬ್ಬ ಯೋಗಿಯ ಮನಸ್ಥಿತಿಯನ್ನ ತರಿಸ್ತಾರೆ. ಅಂತಹ ಆಗುಂಬೆ ಅಸ್ತಮಯ ಹೀಗೆ ಪ್ರಕೃತಿಯ ಒಂದು ದೃಶ್ಯದ ಮುಂದೆ ನಿಂತಾಗ ಮಾತ್ರ ನಮಗೆ ಅದರ ನಿಜವಾದಂತಹ ಅನುಭೂತಿ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಮುಂದೆ ಆಸೆಗಳ ಬಗ್ಗೆ ಹೇಳ್ತಾರೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ಗೊತ್ತಾ ಹೇಳ್ತಾರೆ. ಆದ್ರೆ ಶಂಕರಾಚಾರ್ಯರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಆಸೆ ಬೇಕು ಮನುಷ್ಯನಿಗೆ, ಆದ್ರೆ ತುಲನೆಯೇ ದುಃಖಕ್ಕೆ ಮೂಲ. ನಾವು ತುಲನೆ ಮಾಡೋದ್ರಿಂದ ದುಃಖ. ನಮ್ಮ ಮಗು 75% ತೆಗೆದಿದೆ, ಒಮ್ಮೆ ಸಂತೋಷ ಆಗುತ್ತೆ ನಮ್ಗೆ. ಆದ್ರೆ ಪಕ್ಕದ ಮನೆಯ ಮಗುವ ಫಲಿತಾಂಶವನ್ನ ಕೇಳಿದ್ರೆ ಅದಕ್ಕೆ 90% ಬಂದಿದೆ, ನಮ್ಗೆ ದುಃಖ ಶುರುವಾಯಿತು. ನಮ್ಮದೇ ಸ್ಥಿತಿಯಲ್ಲಿರುವಂತಹ ಮನುಷ್ಯ 3 ಮಾಡಿ ಮನೆ ಕಟ್ಟಿದ್ದಾನೆ, ನಂದು ಮಾತ್ರ ಒಂದೇ ಮಹಡಿಯ ಮನೆ. ಯಾಕೆ ಹೀಗೆ ಹೀಗೆ ಈ ತುಲನೆಯಿಂದ ದುಃಖ ಬರುತ್ತೆ. ಅದಕ್ಕೆ ಡಿ.ವಿ.ಟಿ ಅವರು ಹೇಳ್ತಾರೆ ಇಲ್ಲಿ, ಆಸೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು, ಆಸೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಕೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್, ಎನ್ನುತ್ತಾ ಈಶನನು ಬೇಡುತ್ತಿರೋ ಮಂಕುತಿಮ್ಮ, ಎನ್ನುತ್ತೀಶನನು ಬೇಡುತ್ತಿರೋ ಮಂಕುತಿಮ್ಮ. ದೇವರಲ್ಲಿ ಸದಾ ಬೇಡಬೇಕಂತೆ, ನನ್ನ ಆಸೆಗಳನ್ನ ಕೆರಳಿಸಬೇಡ, ನನ್ನ ಬದುಕಿನಲ್ಲಿ ಅಗ್ನಿ ಪರೀಕ್ಷೆಗಳನ್ನ ತಂದೊಡ್ಡಬೇಡ, ಮತ್ತೆ ಹಿಂದೆಂದೋ ನಾನು ಅರಿಯದೆ ಮಾಡಿದ ತಪ್ಪುಗಳಿದ್ದಾರಲ್ಲ ಅದನ್ನ ಮತ್ತೆ ಮತ್ತೆ ನನ್ನ ಮನಸ್ಸಿನಲ್ಲಿ ಅದು ಬೇಗೆದ್ದು ಬರುವ ಹಾಗೆ ಮಾಡಬೇಡ. ಅದಕ್ಕೆ ಮನೋವಿಜ್ಞಾನಿಗಳು ಹೇಳ್ತಾರೆ, ನಮ್ಮ ತಪ್ಪುಗಳನ್ನ ದೇವರು ಬೇಕಾದರೂ ಮನ್ನಿಸಿ ಅನ್ನೋ, ಆದರೆ ನಮ್ಮ ನರಮಂಡಲ ಕ್ಷಮಿಸೋದಿಲ್ಲ. ನಮ್ಮ ನರಮಂಡಲ ಇದೆಯಲ್ಲ, ಮನಸ್ಸಿನ ಮೇಲೆ ಒತ್ತಡವನ್ನ ಹೇಳಿ ತಪ್ಪನ್ನ ಒಪ್ಪೋ, ನೀನು ಇಂಥ ತಪ್ಪು ಮಾಡಿದ್ದೀಯ ಅನ್ನೋದನ್ನ ಹೇಳ್ತಾ ಇರ್ತಾನೆ. ಆದ್ರಿಂದಲೇ ನೋಡಿ, ಅಪರಾಧಿಗಳನ್ನ ಮೊಮ್ಮರು ಪರೀಕ್ಷೆಗೆ ಒಳಪಡಿಸಿದಾಗ ಎಂದೆಂದೂ ಹೇಳದೆ ಎಂದೆಂದೂ ಹೊರಬರದೇ ಇರುವಂತಹ ಸತ್ಯ ಮೊಮ್ಮರು ಪರೀಕ್ಷೆಗೆ ಹೊರಬರುತ್ತೆ. ಯಾಕೆ ಅಂತಂದ್ರೆ ಅವನ ವಿರುದ್ಧ ಅವನ ಮನಸ್ಸೇ ಸಿಡಿದು ಹೇಳುತ್ತೆ, ಅದರ ಪರವಾಗಿ ಅದು ಹೊರಬರುತ್ತೆ. ಹಾಗೆ ಹೇಳ್ತಾರೆ, ಆಸೆಗಳನ್ನ ಕೆರಳಿಸಬೇಡ, ಅಗ್ನಿ ಪರೀಕ್ಷೆಯನ್ನು ಒಟ್ಟಬೇಡ ನನ್ನ ಬದುಕಿನಲ್ಲಿ, ಜೊತೆಗೆ ಹಿಂದಿನ ಪಾಠಗಳನ್ನ ನೆನೆಸಿ ನನಗೆ ತುಚ್ಚಬೇಡ. ಆಸೆ ಗುರುರೆಯನೇಲಿ ವಿಹರಿಸುವ ಭಿಕ್ಷುಕನೇ ಮೀಸೆ